ಅವರು ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ನವರು ಮತ್ತು ನಮ್ಮ ಇನ್ವೆಸ್ಟಿಗೇಷನ್ ಏಜೆನ್ಸಿ SITನವರು ತಗೊಂಡಿರತಕ್ಕಂಥ ತೀರ್ಮಾನ ಅವರಿಗೆ ಗೊತ್ತಿದೆ. ಅವರೆಲ್ಲ ಒಟ್ಟಾಗಿ ಇದ್ದರೆ ಅದು ಸರಿ ಕಾಣಿಸಲ್ಲ ಅಂತ ಹೇಳಿ ಬಹುಶಃ ಅವರು ಶಿಫ್ಟ್ ಮಾಡಿದ್ದಾರೆ. ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಗೊತ್ತಿಲ್ಲ. ಯಾವುದು? ಹೌದು. ಈಗ ಅವರಿಗೆ ಈಗೇನು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅದು ಸಮಾಧಾನ ತಂದಿಲ್ಲ. ಹಾಗಾಗಿ ಅದನ್ನು ನನ್ನ ಹತ್ರನೂ ಬಂದಿದ್ರು ಅವರು. ನಾನು ಕೂಡ ಆಯಿತು, ನಾನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಒಂದು ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದೆ. ನಿನ್ನೆ ದಿವಸ ಮುಖ್ಯಮಂತ್ರಿಗಳು ಅದನ್ನು CID ಕೊಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ, ಕೊಡ್ತಾ ಇದ್ದೇವೆ. ಅದರದ್ದು ಇನ್ವೆಸ್ಟಿಗೇಷನ್ನು ಮುಂದುವರಿಯುತ್ತೆ. ಅಲ್ಲ, ಅವ್ರಿಗೆ ಹಂಗೆ ಅನಿಸಿದೆ. ಆ ತಾಯಿ ಮಗಳನ್ನು ಕಳ್ಕೊಂಡಾಗ ಅವರಿಗೆ ಸ್ವಾಭಾವಿಕವಾಗಿ ಆ ಅಭಿಪ್ರಾಯ ಬರುತ್ತೆ. ಹಾಗಾಗಿ ಅವರಿಗೆ ಅಂಥ ಅಭಿಪ್ರಾಯ ಬರೋದು ಬೇಡ, ನ್ಯಾಯವಾಗಿ CIDಯಿಂದ ಮಾಡಿಸೋಣ ಅಂತೇಳಿ ಕೊಟ್ಟಿದ್ದೇವೆ. CIDಯಿಂದ ತನಿಖೆ ಆದಮೇಲೆ ನಿಜ ಸ್ಥಿತಿ ಗೊತ್ತಾಗುತ್ತೆ. ಅದೆಲ್ಲವೂ ಅಲ್ಲಿ ಅದರಲ್ಲಿ ತನಿಖೆನಲ್ಲಿ ಗೊತ್ತಾಗುತ್ತೆ. ಅವರು ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ನವರು ಮತ್ತು ನಮ್ಮ ಇನ್ವೆಸ್ಟಿಗೇಷನ್ ಏಜೆನ್ಸಿ SITನವರು ತಗೊಂಡಿರತಕ್ಕಂಥ ತೀರ್ಮಾನ ಅವ್ರಿಗೆ ಗೊತ್ತಿದೆ. ಅವರೆಲ್ಲ ಒಟ್ಟಾಗಿ ಇದ್ದರೆ ಅದು ಸರಿ ಕಾಣಿಸಲ್ಲ ಅಂತ ಹೇಳಿ ಬಹುಶಃ ಅವರು ಶಿಫ್ಟ್ ಮಾಡಿದ್ದಾರೆ. ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಗೊತ್ತಿಲ್ಲ. ಯಾವುದು? ಹೌದು. ಈಗ ಅವರಿಗೆ ಈಗೇನು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅದು ಸಮಾಧಾನ ತಂದಿಲ್ಲ. ಹಾಗಾಗಿ ಅದನ್ನು ನನ್ನ ಹತ್ರನೂ ಬಂದಿದ್ರು ಅವರು. ನಾನು ಕೂಡ ಆಯಿತು, ನಾನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಒಂದು ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದೆ. ನಿನ್ನೆ ದಿವಸ ಮುಖ್ಯಮಂತ್ರಿಗಳು ಅದನ್ನು CID ಕೊಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ, ಕೊಡ್ತಾ ಇದ್ದೇವೆ. ಅದರದ್ದು ಇನ್ವೆಸ್ಟಿಗೇಷನ್ನು ಮುಂದುವರಿಯುತ್ತೆ. ಅಲ್ಲ, ಅವ್ರಿಗೆ ಹಂಗೆ ಅನಿಸಿದೆ. ಆ ತಾಯಿ ಮಗಳನ್ನು ಕಳ್ಕೊಂಡಾಗ ಅವರಿಗೆ ಸ್ವಾಭಾವಿಕವಾಗಿ ಆ ಅಭಿಪ್ರಾಯ ಬರುತ್ತೆ. ಹಾಗಾಗಿ ಅವರಿಗೆ ಅಂಥ ಅಭಿಪ್ರಾಯ ಬರೋದು ಬೇಡ, ನ್ಯಾಯವಾಗಿ CIDಯಿಂದ ಮಾಡಿಸೋಣ ಅಂತೇಳಿ ಕೊಟ್ಟಿದ್ದೇವೆ. CIDಯಿಂದ ತನಿಖೆ ಆದಮೇಲೆ ನಿಜ ಸ್ಥಿತಿ ಗೊತ್ತಾಗುತ್ತೆ. ಅದೆಲ್ಲವೂ ಅಲ್ಲಿ ಅದರಲ್ಲಿ ತನಿಖೆನಲ್ಲಿ ಗೊತ್ತಾಗುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.